ಅನೇಕ ಸಲ ನಾವು ಚಿಕ್ಕವರಿದ್ದಾಗ ಇವತ್ತು ಸತಿ ಕೇಳ್ತಾ ಇದ್ವಿ. ಕೆಲವೊಮ್ಮೆ ಹಿಂದೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಗಳಿಸಿದ ದುಡ್ಡಾಗಲಿ ಬಂಗಾರ ಆಗಲಿ ಎಲ್ಲರೂ ಹೋಗೋದಿರ್ತಾಯಿದ್ರು. ಹೋಗೋದು ಮ್ಯಾಲೊಂದು ಗಿಡನೋ ಮತ್ತೇನೋ ಸಣ್ಣದು ಏನೋ ಗುರುತಾಡ್ತಿದ್ರು. ಅದು ಹಳ್ಳಿದಾಗ ಅಲ್ಲಿ ಇರ್ತಿರಲಿಲ್ಲ, ಬದಿಗೆ ಸರಿತಾ ಇತ್ತು ಭೂಮಿ. ತಿರುಗೋದ್ರಿಂದಾಗಿ ಭೂಮಿ ಗೋಲಾಕಾರವಾಗಿ ತನ್ನ ಮೈ ಸುತ್ತ ತಿರುಗೋದ್ರಿಂದಾಗಿ ಸತತ ಇರ್ತಾವೆ. ಅದು ಅಲ್ಲೇ ಇಲ್ಲಿ ಇರ್ತಾವೆ, ನಿಶ್ಚಯ ಸಿಗ್ತಾವೆ. ನಾವು ವಿಶ್ವಾಸ ಇಡಬೇಕಾಗಿದೆ. ಯಾಕೆ ವಿಶ್ವಾಸ ಮುಖ್ಯ. ಯಾಕಂದ್ರೆ ಅವ್ರು ಹೇಳ್ತಾ ಇರೋ ಕಾನ್ಫಿಡೆನ್ಸು ಅದೇ ಕಾಲಕ್ಕೆ ಅನ್ಯಾಯ ಆಗಿದ್ದು ಸುಳ್ಳಲ್ಲ. ಸೌಜನ್ಯದಾಗಿಲ್ವ ಮತ್ತು ಇನ್ನೂ ಪದ್ಮಲತಾ ಅವ್ರದ್ದಾಗಿಲ್ವ, ಎಷ್ಟು ಬೇಕ್ರಿ ಅಂತವು ಆಗಿದ್ದಾರೆ, ನಿಶ್ಚಿತ ಆಗಿದ್ದಾವೆ, ಹೊಳೆಯಲ್ಲಿ ಸಿಕ್ಕಿದ್ದಾವೆ, ಮಾಡಿದವು ಎಲ್ಲನೂ ಆಗಿದ್ದಾವೆ. ಅದಕ್ಕಾಗಿ ಇವತ್ತು ನಾವು ಗಡಿಬಿಡಿ ಮಾಡೋದು ಏನೂ ಇಲ್ಲ, ಹುಡುಕಬೇಕಾಗ್ಯದ. SIT ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಅದೇ ಕಾಲಕ್ಕೆ ಜಗದೀಶನ್ ಅಂತ ಒಬ್ಬ ದಿಟ್ಟರು ಮುಂದೆ ಬರ್ತಾಯಿದ್ರು ವಕೀಲರು. ಅವ್ರು ಇಡೀ ವಕೀಲರು ಪಣೆನೇ ಬೆಳೆಯುತ್ತಿದೆ. ಇದಕ್ಕೆ ಇದು ಸಂತೋಷ ಪಡುವಂಥ ವಿಷಯ. ಯಾಕಂದರೆ ಇವತ್ತೆಲ್ಲ ಮಾರಾಟ, ಭ್ರಷ್ಟಾಚಾರ ಇದೆಲ್ಲ ಆಗಿ ಇಲ್ಲೇ ಮುಚ್ಕೋತ ಬಂದಿದ್ದದು. ಮತ್ತು ಇಲ್ಲಿವರೆಗೆ ಮೂರೂ ಪಕ್ಷಗಳು ಇದರ ಪರವಾಗಿ ಇಲ್ಲವೇ ಇಲ್ಲ. DK ಶಿವಕುಮಾರ್ ಆಗಿರ್ಬೋದು, ಇವರು R ಅಶೋಕ್ ಅವರಾಗಿರ್ಬೋದು, ಎಲ್ಲರೂ ಹೆಚ್ಚು ಕಡಿಮೆ ಈ ಧರ್ಮಸ್ಥಳಕ್ಕೆ ಹೋಗಿ ಬಂದವ್ರಣ, ಅದು ಮಾಡಿಕೊಡದವ್ರಣ ಎಲ್ಲರೂ ಅಂದಾಗ ಈ ಒಂದು ಸಾಹಸ ಮಾಡ್ತಾಯಿದ್ದಾನೆ ಆ ಒಬ್ಬ ಹೆಬ್ಬಟ್ಟಿನವ, ಕಲೀಲಾರ್ದವ, ಅನ್ಯಾಯದ ವಿರುದ್ಧ ಶಟದ್ ನಿಂತಿದ್ದಾನೆ. ಅವ್ರಿಗೆಲ್ಲ ನಾವು ನ್ಯಾಯವಂತರದ್ದು ಕರೆದುಕೊಳ್ಳೋರು. ಅದಕ್ಕಾಗಿ ನಾವು ಬೆನ್ನಿಗೆ ನಿಲ್ಲಬೇಕಾಗಿದ್ದೀವಿ. ಇವತ್ತು ಆ ಕೆಲಸ ನಾವು ಮಾಡಿದರೆ ನಿಶ್ಚಿತವಾಗಿಯೂ ಭವಿಷ್ಯದಲ್ಲಿ ಇಂಥ ಘಟನೆಗಳು ಆಗದಂಗೆ ಹೋಗ್ತಾವೆ. ಜೊತೆಗೆ ಇನ್ನೂ ಪವಿತ್ರ ಆಗ್ತದೆ ನಮ್ಮ ಧರ್ಮಸ್ಥಳ. ಅದ್ರ ಮೇಲೆ ನಂಬಿಕೆಯಿಂದ ಜನ